ಬೆಂಗಳೂರಿನಲ್ಲಿ ಪುಡಿರೌಡಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕ್ಷುಲ್ಲಕ ಕಾರಣಕ್ಕೆ ಏರಿಯಾ ಹುಡುಗನಿಗೆ ಚಾಕುವಿನಿಂದ ಇರಿಯಲಾಗಿದೆ. ಬಿಲ್ಡಪ್ ಕೊಡಲು ಹೋಗಿ ಚಾಕುವಿನಿಂದ ಚುಚ್ಚಿದ್ದಾರೆ ಪುಡಿರೌಡಿಗಳು. ಘಟನೆಯ ದೃಶ್ಯ ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಪುಡಿರೌಡಿಗಳ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕ್ಷುಲ್ಲಕ ಕಾರಣಕ್ಕೆ ಏರಿಯಾ ಹುಡುಗನಿಗೆ ಚಾಕುವಿನಿಂದ ಇರಿಯಲಾಗಿದೆ. ಬಿಲ್ಡಪ್ ಕೊಡಲು ಹೋಗಿ ಚಾಕುವಿನಿಂದ ಚುಚ್ಚಿದ್ದಾರೆ ಪುಡಿರೌಡಿಗಳು. ಈ ರೀತಿಯ ಘಟನೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಘಟನೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಈಗಾಗಲೇ ಸೆರೆಯಾಗಿದೆ. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಶವಂತಪುರದ ತ್ರಿವೇಣಿ ರಸ್ತೆಯಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಇದು. ಕಿರಣ್ ಮತ್ತು ಭರತ್ನಿಂದ ಏರಿಯಾದಲ್ಲಿ ರೌಡಿಸಂ ಶುರುವಾಗಿದೆ. ಜನರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರ ವಿರುದ್ಧ ಆದಷ್ಟು ಬೇಗ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹರ್ಷಿತ್ ಯಾದವ್ ಎನ್ನುವ ಯುವಕ ಏನಿದ್ದ ಆತನನ್ನ ಅಡ್ಡ ಹಾಕಿ ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ. ಕೈಗೆ ಗಾಯವಾಗ್ತಿದ್ದಂತೆ ತಪ್ಪಿಸಿಕೊಂಡು ಆ ಹರ್ಷಿತ್ ಎನ್ನುವ ಯುವಕ ಏನಿದ್ದ ಅಲ್ಲಿಂದ ತಕ್ಷಣವೇ ಓಡ್ ಹೋಗ್ತಾನೆ. ನಿನ್ನೆ ಸಂಜೆ 4:40 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. 2 ತಿಂಗಳಿನಿಂದ ಏರಿಯಾದಲ್ಲಿ ಒಂದು ಕೋಲ್ಡ್ ವಾರ್ ಶುರುವಾಗಿತ್ತು. ಏರಿಯಾ ಹುಡುಗರ ಜೊತೆ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆಯನ್ನ ಮಾಡ್ತಾ ಇದ್ರು ಈ ಇಬ್ಬರು ಯುವಕರು. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಯಾವ ರೀತಿ ಹಲ್ಲೆಯನ್ನ ಮಾಡ್ತಾರೆ ಅಂತ. ಬೈಕ್ನಲ್ಲಿ ಒಬ್ಬ ವ್ಯಕ್ತಿ ಕೂತಿರ್ತಾನೆ. ಏನಕ್ಕೋ ಅವರ ಮೂವರ ಮಧ್ಯೆ ಏನಕ್ಕೋ ಯಾವ ವಿಚಾರಕ್ಕೆ ಜಗಳ ಆಯ್ತು ಅಂತ ಗೊತ್ತಿಲ್ಲ. ಯಾವ ವಿಚಾರಕ್ಕೆ ಜಗಳ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಅವರು ಚಾಕುವಿನಿಂದ ಹಲ್ಲೆ ಮಾಡುವಂತಹ ದೃಶ್ಯ ನೀವು ಈಗ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ದಿನದಿಂದ ದಿನಕ್ಕೆ ಪುಡಿರೌಡಿಗಳ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಹಲ್ಲೆ ಮಾಡಿರೋದು? ಯಾವಾಗ ನಡೆದಿರುವಂತಹ ಘಟನೆ ಇದು? ತೇಜಸ್ವಿನಿ, ನಿನ್ನೆ ಸಂಜೆ ಒಂದು 4:40 ಸುಮಾರಿಗೆ ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪುಡಿ ರೌಡಿಗಳು ಹಾವಳಿಯನ್ನ ಇಟ್ಟಿರುವಂತದ್ದು. ಈ ಕಿರಣ್ ಮತ್ತು ಈ ಭರತ್ ಅನ್ನೋದೇನಿದ್ದಾರೆ ಇವು ಸಾಕಷ್ಟು ದಿನಗಳಿದ್ರೂ ಕೂಡ ಏರಿಯಾದಲ್ಲಿ ದೊಡ್ಡ ಮಟ್ಟಕ್ಕೆ ಬಿಲ್ಡಪ್ ಕೊಡುವಂತದ್ದಾಗಿರ್ಬೋದು, ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಕಿರಿಕ್ ಮಾಡುವಂತದ್ದಾಗಿರ್ಬೋದು, ರಸ್ತೆಯಲ್ಲಿ ಹೋಗೋದ್ರ ಬರೋದಕ್ಕೆ ತುಂಬಾ ಅಂದ್ರೆ ತೊಂದರೆ ಮಾಡುವಂತದ್ದನ್ನು ಕೂಡ ಮಾಡ್ತಾ ಇದ್ರಂತೆ. ಜೊತೆಗೆ ಈ ಹರ್ಷಿತ್ ಯಾದವ್ ಅನ್ನೋನ್ನ ಅಡ್ಡ ಹಾಕಿ ಇವರು ಚೂರಿಯನ್ನ ಇರೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಕೈಗೆ ಗಾಯವಾಗ್ತಿದ್ದಂತೆ ಈತ ಏನು ಓಡ್ ಹೋಗಿದ್ದಾನೆ, ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾನೆ. ಜೊತೆ ಏರಿಯಾ ಹುಡುಗರ ಜೊತೆ ಸಣ್ಣ ಪುಟ್ಟ ವಿಚಾರಕ್ಕೂ ಕಿರಿಕ್ ಮಾಡ್ಕೊಳ್ಳುವಂಥದ್ದು ಎಲ್ಲವನ್ನು ಕೂಡ ಮಾಡ್ತಾ ಇದ್ರಂತೆ. ಈ ಕಿರಣ್ ಭರತ್ ಪದೇ ಪದೇ ಅಡ್ಡ ಹಾಕಿ ಕೊಲೆ ಬೆದರಿಕೆ ಕೂಡ ಹಾಕಿದ್ರಂತೆ. ಇನ್ನು ಕೋಲ್ಡ್ ವಾರ್ ಕೂಡ ಇವರು ಮಧ್ಯೆ ನಡೀತಾ ಇತ್ತು, ಆರೋಪಿಗಳು ಮತ್ತು ಈ ಗಾಯಾಳನ ಮಧ್ಯೆ. ಹೀಗಾಗಿನೇ ಟಾರ್ಗೆಟ್ ಅನ್ನ ಮಾಡಿ ಇವರು ಚಾಕುವನ್ನ ಹಾಕೋದಕ್ಕೆ ಮುಂದಾಗಿದ್ದಾರೆ. ಕೈ ಗಾಯ ಆಗಿದೆ. ಈಗ ಹರ್ಷಿತ್ ಏನಿದ್ದಾನೆ ಈತ ಸ್ಥಳದಿಂದ ಎಸ್ಕೇಪ್ ಅಂದ್ರೆ ಪರಾಧಿ ಕೂಡ ಆಗಿರುವಂತದ್ದು. ಅಂದ್ರೆ ಚುಚ್ಚೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ತನ್ನನ್ನು ತಾನು ಕಾಪಾಡ್ಕೊಳ್ಳೋದಕ್ಕೆ ಅಲ್ಲಿಂದ ಓಡ್ ಹೋಗಿದ್ದಾನೆ. ಸದ್ಯಕ್ಕೆ ಹರ್ಷಿತ್ ಕೈಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ಈಗ ಆತನಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಚಾಕು ಹಾಕೋದಕ್ಕೆ ಯತ್ನ ಮಾಡಿದಂತಹ ಈ ಭರತ್ ಆಗಿರ್ಬೋದು, ಕಿರಣ್ ರಾವ್ ಆಗಿರ್ಬೋದು, ಇವರನ್ನ ಬಂಧನ ಮಾಡೋದಕ್ಕೆ ಪೊಲೀಸರು ಬಲೆಯನ್ನ ಬೀಸಿರುವಂತದ್ದು. ಒಟ್ಟಾರೆಯಾಗಿ ಆಗಾಗ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಪೊಲೀಸರಿಗೆ ಇವ್ರಿಗೆ ಭಯ ಇಲ್ವಾ ಪೊಲೀಸರದ್ದು ಅನ್ನೋ ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ. ಸದ್ಯಕ್ಕೆ ಪ್ರಕರಣ ದಾಖಲು ಮಾಡಿಕೊಂಡು ಯಶವಂತಪುರ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಓಕೆ, ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.